ರಾಗಿ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆದರೆ ಮಾಡೋದಕ್ಕೆ ಕಷ್ಟ ಅನ್ನೋರು ಈಸಿಯಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸುಲಭವಾಗಿ ಹಾಗೆಯೇ ಫುಲ್ ಶೈನಿಂಗ್ ಆಗಿ ನಾವು ರಾಗಿ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ನೀರು ಮತ್ತು 1 ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಇದೇ ಸಮ ಪ್ರಮಾಣದಲ್ಲಿ ನೀವು ಸೇರಿಸಿ ರಾಗಿ ಮುದ್ದೆ ಮಾಡಿದ್ರೆ ರಾಗಿ ಮುದ್ದೆ ಪರ್ಫೆಕ್ಟಾಗಿ ಉಂಡೆ ಮಾಡೋದಕ್ಕೂ ಚೆನ್ನಾಗಿ ಬರುತ್ತೆ. ತುಂಬ ತೆಳುನೂ ಆಗಲ್ಲ, ಗಟ್ಟಿನೂ ಆಗಲ್ಲ. ನೋಡಿ, ಈಗ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಹ್ಯಾಂಡ್ಲ್ ಇರೋದ್ರಿಂದ ನಾವು ತಿರುವುದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನೀವಿಲ್ಲ ಅಂದರೆ ನೀವು ಬೇರೆ ಪಾತ್ರೆನಲ್ಲೂ ಮಾಡ್ಕೋಬೋದು, ಇಲ್ಲ ಬಾಣಲಿನಲ್ಲೂ ನೀವು ಮಾಡ್ಕೋಬೋದು. ಆದರೆ ಕುಕ್ಕರ್ ಆದರೆ ನಮಗೆ ತಿರುವುದಕ್ಕೆ ಮುದ್ದೆನ ಗ್ರಿಪ್ ಸಿಗುತ್ತೆ. ಈಗ ನೀರು ಸೇರಿಸ್ಕೊಂಡಿದ್ದೀನಿ 2 ಗ್ಲಾಸು. ಅದಕ್ಕೆ 1 ಸ್ಪೂನಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಬ್ಲಿ ಥರ ಮಾಡಿಕೊಂಡ್ರೆ ನಮಗೆ ಮುದ್ದೆ ಗಂಟಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಮರದ ಸ್ಪೂನ್ ತೊಗೊಂಡಿದ್ದೀನಿ ಅನ್ನ ಬಡಿಸೋದು. ನೀವು ಬೇಕಾದರೆ ಕೋಲಿದ್ರೆ ಕೋಲ್ ಸಹ ಯೂಸ್ ಮಾಡ್ಬೋದು. ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ನಮಗೆ ಮುದ್ದೆ ಗಂಟಾಗಲ್ಲ. ಫಸ್ಟ್ ಟೈಮ್ ಮಾಡ್ತಿರೋರು ನೀವು ತುಪ್ಪ ಹಾಕ್ಕೊಂಡೇ ಮಾಡಿ, ಆಮೇಲೆ ಚೆನ್ನಾಗಿ ಬರುತ್ತೆ ಅಂದಮೇಲೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕುದಿ ಬಂದಮೇಲೆ ನಾನು ರಾಗಿ ಹಿಟ್ಟಿಟ್ಕೊಂಡಿದ್ನಲ್ಲ, ಆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ನೋಡಿ ಹಾಗೆಯೇ ಕುದಿಯೋದಕ್ಕೆ ಒಂದು 10 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ಮತ್ತು ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ 10 ನಿಮಿಷ ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಕ್ಕು ಬರೋ ಟೈಮಲ್ಲಿ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಟರೆ ಚೆನ್ನಾಗಿ ಮುದ್ದೆ ಬೇಯುತ್ತೆ. ನೋಡಿ, ಈಗ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈಗ ಮುದ್ದೆ ಬೆಂದಿದೆ. ಈಗ ಚೆನ್ನಾಗಿ ತಿರುಕೊಳ್ಳೋಣ. ಈ ರೀತಿ ನಿಧಾನಕ್ಕೇ ಹಾಗೆ ಸುತ್ತ ಈ ರೀತಿ ಆಡಿಸಿದ್ರೆ ಸಾಕು. ಯಾವುದೇ ರೀತಿ ಗಂಟಾಗಲ್ಲ, ನಮಗೆ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದೋವರೆಗೂ ಈ ರೀತಿ ನಾವು ರೌಂಡಕ್ಕೆ ತಿರುತ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ, ಇಷ್ಟೇ ಒಂದು 10 ಸೆಕೆಂಡ್ ಈ ರೀತಿ ಆಡಿಸಿದ್ರೆ ಸಾಕು. ನಮಗೆ ಇದು ಕಡಿಮೆ ಮುದ್ದೆ ಆಗಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ನೋಡಿ, ಯಾವುದೇ ಗಂಟಿಲ್ಲದೆ ಎಷ್ಟು ಈಸಿಯಾಗಿ ನಾವು ಮುದ್ದೆ ಮಾಡ್ಕೋಬೋದು. ಇದು ಮುದ್ದೆ ಕಟ್ಟೋದಕ್ಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಮಣೆ ಮೇಲಾದರೂ ಕಟ್ಬೋದು, ಇಲ್ಲ ಪ್ಲೇಟ್ ಮೇಲೆ ಇಲ್ಲ ಸ್ಲ್ಯಾಬ್ ಮೇಲೂ ಸಹ ಕಟ್ಬೋದು. ಅದು ನಮಗೆ ಅನುಕೂಲ ಹೇಗಿದೆ ಅದ್ರ ಮೇಲೆ ನಾವು ಮಾಡ್ಕೋಬೋದು. ನೋಡಿ, ಈಗ ಕುಕ್ಕರಲ್ಲಿರೋದೆಲ್ಲ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ನಾನು ಎಲ್ಲ ತೊಗೊಂಡಿದ್ದೀನಿ. ಮತ್ತು ನೋಡಿ, ಏನೂ ಅಂಟಿಲ್ಲ ಅಷ್ಟು ಕುಕ್ಕರ್ ತಳಕ್ಕೆ. ಹೀಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು, ಆ ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರಿಗೆ ಕೈನ ಹೆಚ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಕೈ ಸುಡಲ್ಲ. ಹಾಗಾಗಿ ಸ್ವಲ್ಪ ನೀರಿಗೆ ಕೈನ ಹೆಚ್ಕೊಂಡು ಮುದ್ದೆನ ಕಟ್ಕೊಳ್ಳೋಣ. ನೋಡಿ, ನಾನು ಇಷ್ಟು 1 ಗ್ಲಾಸ್ ಹಿಟ್ಟಲ್ಲಿ 3 ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಮುದ್ದೆ. ಈಗ ಮಣೆನಲ್ಲಿ ತೋರಿಸಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಫುಲ್ ನಾನು ಯಾವುದೇ ರೀತಿ ಎಣ್ಣೆನ ಮೇಲ್ಗಡೆ ಹಾಕಿಲ್ಲ, ಆದ್ರೂ ಮುದ್ದೆ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ. ಇಲ್ಲ, ನಿಮ್ಮ ಹತ್ರ ಈ ರೀತಿ ಮುದ್ದೆ ಕಟ್ಟೋ ಏನಾದರೂ ಪಾತ್ರೆ ಇದ್ದರೆ ನೀವು ಅದರಲ್ಲಿ ಸಹ ಕಟ್ಕೋಬೋದು. ಮತ್ತು ಈ ರೀತಿ ಇದ್ದರೆ ನಾವು ಹೊಸಬ್ರಿಗೆ ಆ ಶೇಪ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ಸ್ಪೂನಲ್ಲಿ. ಇಲ್ಲಾಂದರೆ ನೀವು ಮಣೆ ಮೇಲೆ ಕಟ್ಕೋಬೋದು. ಈ ರಾಗಿ ಮುದ್ದೆ ಡೈಲಿ ತಿನ್ನೋದ್ರಿಂದ ಉತ್ತಮ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬಹುದು. ಮತ್ತು ಇದರ ಸೇವನೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ಬರೋದಲ್ಲದೆ ಮತ್ತು ನಮ್ಮ ವೆಯ್ಟ್ ಲಾಸ್ ಸಹ ಮಾಡ್ಕೋಬೋದು. ಮತ್ತು ನಮ್ಮ ಬೋನ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಡೈಲಿ ನಾವು ಈ ರಾಗಿ ಮುದ್ದೆ ತಿನ್ನೋದ್ರಿಂದ ನಮ್ಮ ಆರೋಗ್ಯನ ಹೆಚ್ಚಿಸ್ಕೋಬಹುದು ಅಂತಲೇ ಹೇಳ್ಬಹುದು.